ಧ್ವಜ. ಇವನಲ್ಲಿ ಧ್ವಜ, ನಿನ್ನಲ್ಲಿ ತೇಜ. ನಮಗೊಂದ್ಸಲ ಇಲ್ಲಿ ಸ್ವಲ್ಪ ಈಜಾಡ್ಬೇಕು ಅಂತ ಆಸೆ ಆಯ್ತು. ಒಳ್ಳೆ ತಿಳಿ ನೀರು ಉಂಟಲ್ಲ, ಹೌದು, ಹಾಗೆ ಈಜಾಡ್ಬೇಕು ಅಂತ ಆಯ್ತು. ಹೌದಾ? ಹಾಗೆ ನಾನು ಈಜಾಡಿದೆ, ತಮ್ಮ ಸ್ವಲ್ಪ ಹಾಕಿ ಸುತ್ತಾಡಿದ. ನನ್ನ ಮೃದುವಾದಂತ ಕೈಯಲ್ಲಿ ನಿನ್ನ ಕೆನ್ನೆಗೆ ಒಂದು ಬಾರಿಸ್ರೆ ಹೊಸ ಅಂಗಳಕ್ಕೆ ಪೆಟ್ಟು ಮನೆಯಲ್ಲಿ ಹೊಡೆದಾಗಿರ್ಬೇಕು ಪೆಟ್ಟು. ಈಗ ಅಲ್ಲೊಂದು ಹೂವಿನ ಬಳ್ಳಿ ಇತ್ತಲ್ಲ, ಹೌದು, ಅದು ಬಳ್ಳಿ ನಾವು ಬೇಕು ಅಂತ ಕಿತ್ತಾಕಿದ್ದಲ್ಲ. ಮತ್ತೆ ಬೇಡ ಅಂತ ಹೇಳಿ ಯಾರಾದ್ರೂ ಕೇಳ್ತಾರ? ಈಗ ಚಂದ ಇದನ್ನು ನೋಡ್ಬೇಕೋ ಬೇಡ, ಬೇಕು, ಮುಟ್ಟಬೇಕೋ ಬೇಡ, ಬೇಕು, ಚಂದ ಉಂಟು ಹೀಗೆ ನೋಡಿ ಸಾಕಾಗ್ತದ? ಇಲ್ಲ, ಮುಟ್ಟಬೇಕೋ ಬೇಡ? ಮುಟ್ಟ ಬಾರ ಅಲ್ಲ, ಮುಟ್ಟ ಅಲ್ಲ, ಚಂದ ಇದ್ದೇನೆ ಬಾ ಮುಟ್ಟು. ಅಲ್ಲ, ಮುಟ್ಟಬೇಕು ಬಾ, ನೀನ್ ಈ ಪ್ರಾಯದಲ್ಲಿ ಮುಟ್ಟಬೇಕು, ಬಾ ಮುಟ್ಟು. ನಾನು ಕಾಯ್ತಾ ಇದ್ದೀನಿ ಯಾರು ಸಿಗ್ತಾರಂತ. ಇಲ್ಲಿಗೆ ಬಂದಾಗ ಈ ಪ್ರದೇಶ ಸುತ್ತಾಡಿದೆವು, ಬೇಕು ಅಂತಲ್ಲ ನೋಡಿದೆವು. ಈಗ ಆಯ್ತಲ್ಲ, ಈಗ ನೀನೇನ್ ಮಾಡ್ತೀಗ? ಏನು ಮಾಡ್ತೀನಿ? ನಮ್ಮ ಅಮ್ಮನ ವನವನ್ನು ಕದಕಿದಂತ, ಅಪ್ಪಣೆ ಇಲ್ಲದೆ ವನ ಪ್ರವೇಶ ಮಾಡಿದಂತ ನಿಮ್ಮ ಸೊಂಟ ಮುರಿದು ಅದನ್ನು ನೇತಾಡಿಸಿಕೊಂಡೋಗಿ ನಾನು ಅಮ್ಮನ ಕೈಯಲ್ಲಿ ಕೊಡ್ತೇನೆ. ಸೊಂಟ ಇಲ್ಲದೆ ಮತ್ತೆ ಹಾಳೆ ಕಟ್ಟುವಂತ ತೆವಳ್ಕೊಂಡು ಹೋಗ್ಬೇಕು ನೀವು. ಈಗ ನೀನು ವನ ಕಾವಲು ಮಾಡುವವರು. ಹೌದು, ನಿನ್ನನ್ನು ಹೋಗ್ಲಿಕ್ಕೆ ಬಿಟ್ರೆ ತಾನೆ. ನಿನ್ನ ಹೋಗ್ಲಿಕ್ಕೆ ಬಿಡುವುದಿಲ್ಲ ನಾವು. ಅಷ್ಟು ತನಕ ನೀವು ಬದುಕಿ ಉಳಿದ್ರೆ ಅಲ್ವಾ? ತಮ್ಮ ಉಂಟಾ ಪೆಟ್ಟು? ಉಂಟಾ ಪೆಟ್ಟು? ಬಾರ ಏನು ಉಂಟಾ ಪೆಟ್ಟು? ಇಲ್ಲಿ ಬಾ, ಇಲ್ಲಿ ಬಾ, ಅಲ್ಲಿ